ಹೀಗೊಂದು ಆಟ ಮಕ್ಕಳಲ್ಲಿನ ಯೋಚನಾ ಶಕ್ತಿಯನ್ನು ಹೆಚ್ಚಿಸುವುದು. ಮೈಂಡ್ ಚಾಲೆಂಜಿಂಗ್ ಬೋರ್ಡ್ ಗೇಮ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋ ನಮ್ಮ ಭವಿಷ್ಯವಾಗಿರುವ ಮಕ್ಕಳ ಅಭಿವೃದ್ಧಿಗಾಗಿ. ಹೌದು, ಪೋಷಕರು, ತಂದೆ ತಾಯಿಗಳು ತಮ್ಮ ಮಕ್ಕಳ ಖುಷಿಗಾಗಿ, ಅಭಿವೃದ್ಧಿಗಾಗಿ ಸಾಕಷ್ಟು ಹೂಡಿಕೆ ಮಾಡುತ್ತೇವೆ. ಹೀಗೆ ಮಾಡುವಾಗ ಸಾಕಷ್ಟು ಹಣ ಆಟಿಕೆಗಳಿಗಾಗಿ ಖರ್ಚು ಮಾಡುತ್ತೇವೆ. ಹೀಗೆ ಮಾಡುವ ಸಂದರ್ಭದಲ್ಲಿ ಸ್ವಲ್ಪ ಮಗುವಿನ ಕಲಿಕೆಯನ್ನು ಗಮನದಲ್ಲಿಟ್ಟುಕೊಂಡು ಆಯ್ಕೆ ಮಾಡುವುದು ಉತ್ತಮ ಎಂಬುದು ನಮ್ಮ ಪರಿಣಿತರ ಅಭಿಪ್ರಾಯ. ಸಮಗ್ರ ಮಕ್ಕಳ ಕಲಿಯುವಿಕೆಯು ಬೆಳವಣಿಗೆಗೆ ಪ್ಲೇ ಆ್ಯಂಡ್ ಲರ್ನ್ ಅಥವಾ ಆಟ ಮತ್ತು ಕಲಿಯುವಿಕೆ ಮಹತ್ವದ ಪಾತ್ರ ವಹಿಸುವುದು. ಈ ನಿಟ್ಟಿನಲ್ಲಿ ನಾವು ಇವತ್ತು ಹೇಳ ಹೊರಟಿರುವುದು ಮೈಂಡ್ ಚಾಲೆಂಜಿಂಗ್ ಬೋರ್ಡ್ ಗೇಮ್ ಕುರಿತು. ಸರಳವಾದ ಈ ಬೋರ್ಡ್ ಗೇಮ್ನಲ್ಲಿ ಗೋಲಗಳನ್ನು ಬಳಸಿ ಮಕ್ಕಳಿಗೆ ಯೋಚಿಸುವಂತೆ ಮಾಡುವುದು. ಈ ಸಣ್ಣ ಆಟಿಕೆ ಮೋಜನ್ನು ನೀಡುವುದರ ಜೊತೆಗೆ ಈ ಕೆಳಗಿನ ಅಂಶಗಳನ್ನು ಒಳಗೊಂಡಿರುತ್ತದೆ. ಚಾಲೆಂಜಸ್ ದ ಮೈಂಡ್ ಅಥವಾ ಮೆದುಳಿಗೆ ಸವಾಲೆಸೆಯುವುದು. ಮಕ್ಕಳಲ್ಲಿ ತಾರ್ಕಿಕ ಚಿಂತನೆ ಮತ್ತು ಸಮಸ್ಯೆಗಳನ್ನು ಪರಿಹರಿಸುವ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡುವ ಆಕರ್ಷಕ ತಂತ್ರ ಆಧಾರಿತ ಬೋರ್ಡ್ ಆಟ ಇದಾಗಿದೆ. ಐಡಿಯಲ್ ಫಾರ್ ಸೋಲೋ ಪ್ಲೇ ಅಥವಾ ಸೋಲೋ ಆಟಕ್ಕೆ ಸೂಕ್ತವಾಗಿದೆ. 5 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಮಕ್ಕಳಲ್ಲಿ ಏಕಾಗ್ರತೆ ಮತ್ತು ತಾಳ್ಮೆಯನ್ನು ಉತ್ತೇಜಿಸಲು ಸಿಂಗಲ್ ಪ್ಲೇಯರ್ ಸೊಲಿಟೇರ್ ಆಟವನ್ನು ವಿನ್ಯಾಸಗೊಳಿಸಲಾಗಿದೆ. ಈಸಿ ಟು ಲರ್ನ್ ಅಂಡ್ ಪ್ಲೇ ಅಥವಾ ಕಲಿಯಲು ಮತ್ತು ಆಡಲು ಸುಲಭ. ಸರಳ ನಿಯಮವನ್ನೊಳಗೊಂಡ ಈ ಆಟ ಚಿಕ್ಕ ಮಕ್ಕಳಿಗೆ ಸೂಕ್ತವಾಗಿರುತ್ತದೆ. ಸರಳವೆನಿಸಿದರೂ ಸಾಕಷ್ಟು ಕೆಲಸವನ್ನು ಮೆದುಳಿಗೆ ನೀಡಿ ಯೋಚಿಸುವಂತೆ ಮಾಡುವುದು. ಎಜುಕೇಶನಲ್ ಅಂಡ್ ಫನ್ ಅಥವಾ ಶೈಕ್ಷಣಿಕವಾಗಿದೆ ಮತ್ತು ವಿನೋದವನ್ನುಂಟು ಮಾಡುವುದು. ಸಂವಾದಾತ್ಮಕ ಆಟದ ಮೂಲಕ ಮೆಮೊರಿ, ಗಮನ ಮತ್ತು ಕಾರ್ಯತಂತ್ರದ ಯೋಚನೆಯನ್ನು ಹೆಚ್ಚಿಸುತ್ತದೆ. ಫ್ಯಾಮಿಲಿ ಟೈಮ್ ಗೇಮ್ ಅಥವಾ ಕುಟುಂಬ ಸಮಯದ ಆಟ. ಮಕ್ಕಳು ಕುಟುಂಬ ಸದಸ್ಯರೊಂದಿಗೆ ಸ್ಕ್ರೀನ್ ಫ್ರೀ ಇಂಟೆಲಿಜೆಂಟ್ ಫನ್ ನಲ್ಲಿ ತೊಡಗಿಕೊಳ್ಳುವ ಅವಕಾಶ ಮತ್ತು ಮಕ್ಕಳ ಬೌದ್ಧಿಕ ಅಭಿವೃದ್ಧಿಯ ಜೊತೆಗೆ ವಯಸ್ಕರ ದಿನನಿತ್ಯದ ಒತ್ತಡವನ್ನು ಕಡಿಮೆ ಮಾಡಲು, ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಸುಧಾರಿಸಲು, ಏಕಾಗ್ರತೆ ಬದ್ಧತೆಯನ್ನು ರೂಢಿಸಿಕೊಳ್ಳಲು, ಸಮಸ್ಯೆ ಪರಿಹರಿಸುವ ಸಾಮರ್ಥ್ಯವನ್ನು ಚಿಂತಿಸಲು, ಸಾಮಾಜಿಕ ಕೌಶಲ್ಯಗಳನ್ನು ಬೆಳೆಸಲು ಹಾಗೂ ಮತ್ತೆ ಪ್ರಯತ್ನಿಸಿ ಗೆಲ್ಲಬೇಕು ಎಂದು ಆಲೋಚಿಸಲು ಇದು ಸಹಕಾರಿ. ಸರಳ ಆಟದ ವಿಧಾನ. ಬೋರ್ಡ್ನಲ್ಲಿ 32 ಗೋಲಗಳನ್ನು ಅರೇಂಜ್ ಮಾಡಿ ಮಧ್ಯದಲ್ಲಿ ಜಾಗ ಖಾಲಿ ಇರಬೇಕು. ನಂತರ ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಆಗಿ ಗೋಲಿಯಿಂದ ಜಂಪ್ ಮಾಡಬೇಕು. ಇಲ್ಲಿ ಮಧ್ಯ ದೊರೆತ ಗೋಲಿಯನ್ನು ಪಕ್ಕದಲ್ಲಿ ಹಾಕಬೇಕು. ನೆನಪಿರಲಿ, ಡಯಾಗ್ನಲ್ ಮೂವ್ ಅಲೋ ಇಲ್ಲ. ಹೀಗೆ ಮಾಡಿ ಮಧ್ಯದಲ್ಲಿ 1 ಗೋಲಿ ಉಳಿದರೆ ಜೀನಿಯಸ್, 2 ಉಳಿದರೆ ಅಬೋ ಇಂಟೆಲಿಜೆಂಟ್ ಮತ್ತು 3ಕ್ಕಿಂತ ಹೆಚ್ಚು ಉಳಿದರೆ ಟ್ರೈ ಅಗೇನ್. ದಯವಿಟ್ಟು 3 ವರ್ಷಕ್ಕಿಂತ ಸಣ್ಣ ವಯಸ್ಸಿನ ಮಕ್ಕಳಿಗೆ ಸೂಕ್ತವಲ್ಲ, ಏಕೆಂದರೆ ಸಣ್ಣ ಗೋಲಿಗಳನ್ನು ಬಾಯಿಗೆ ಹಾಕಿಕೊಳ್ಳುವ ಅಭ್ಯಾಸವಿರುವುದರಿಂದ ಜಾಗ್ರತೆ ಇರಲಿ. ನೀವು ನಿಮ್ಮ ಮಕ್ಕಳೊಂದಿಗೆ ಪ್ರಯತ್ನಿಸಿದ ಮೇಲೆ ಮುಂದುವರಿದು ವಿಡಿಯೋ ನೋಡಿದರೆ ಒಂದನ್ನು ಉಳಿಸುವ ವಿಧಾನ ಕೂಡ ತೋರಿಸಲಾಗಿದೆ.